ಬಸ್ ಫೇಮ್ ಅನ್ನುವ ಒಂದು ವೆಬ್ಸೈಟ್ ಪ್ರಕಾರ ಒಬ್ಬ ಕನ್ನಡ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್, ಈಗ ತಗೊಳ್ಳಿ 1 ಲಕ್ಷದಿಂದ 1 ಮಿಲಿಯನ್ ಫಾಲೋವರ್ಸ್ ಇರುವ ಒಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ತಿಂಗಳಿಗೆ 60,000ದಿಂದ 1,60,000 ದುಡಿತಾರಂತೆ. ಫಾರ್ ಎಕ್ಸಾಂಪಲ್ ಕಿಪ್ಪಿ ಕೀರ್ತಿ, ಕಪಿಲ್ ಶರಣ್ ಹೀಗೆ ಮುಂತಾದ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಗಳ ಎವರೇಜ್ ಇನ್ಕಮ್ ಇದು, ಅಂದ್ರೆ ಮಿನಿಮಮ್ ಇದು ಒಂದು ಅಂದಾಜು ಇನ್ಕಮ್. ಅವರಿಗೆ ಈ ಪ್ರಮೋಷನ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ದುಡ್ಡು ಬರೋ ಚಾನ್ಸಸ್ ಇರುತ್ತೆ. ಇದು ರೀಲ್ಸ್ ಮಾಡೋರ್ ಇನ್ಕಮ್ ಆದ್ರೆ, ಈಗ ರೀಲ್ಸ್ ನೋಡೋರ್ ಇನ್ಕಮ್ ನೋಡೋಣ. ಕ್ಲಿಯರ್ ಟ್ಯಾಕ್ಸ್ ಅನ್ನೋ ಒಂದು ವೆಬ್ಸೈಟ್ ಪ್ರಕಾರ ಕರ್ನಾಟಕದ ವೈಯಕ್ತಿಕ ಇನ್ಕಮ್ ತಿಂಗಳಿಗೆ 90,150 ರೂಪಾಯಿ ಇದೆ. ಇದರಿಂದಾನೇ ನೀವು ಅಂದಾಜು ಇಡಬಹುದು ಇಲ್ಲಿ ರೀಲ್ಸ್ ನೋಡೋರ್ಗಿಂತ ರೀಲ್ಸ್ ಮಾಡೋರ್ಗೆ ಬೆಲೆ ಜಾಸ್ತಿ. ಈಗ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದನ್ನ ಯಾಕೆ ಬಿಟ್ಟೆ ಅಂತ ನಿಮ್ಗೆ 5 ರೀಸನ್ ಹೇಳ್ತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದನೇ ರೀಸನ್ ಅಡಿಕ್ಷನ್ ಅಂಡ್ ಟೈಮ್ ವೇಸ್ಟ್. ನೀವು ಲಾಸ್ಟ್ ಟೈಮ್ ಯಾವಾಗ ಬೋರ್ ಆಗಿದ್ದೀರಾ ನೆನಪು ಮಾಡ್ಕೊಳ್ಳಿ. ನೀವು ಲಾಸ್ಟ್ ಟೈಮ್ ನೀರಲ್ಲಿ ಕಲ್ಲು ಯಾವಾಗ ಓದಿದ್ರ ಅಂತ, ನೀವು ಲಾಸ್ಟ್ ಟೈಮ್ ಮರ ಯಾವಾಗ ಹತ್ತಿದ್ರ ಅಂತ ನೆನಪು ಮಾಡ್ಕೊಳ್ಳಿ. ನೆನಪಾಗ್ತಾ ಇಲ್ವಲ್ಲ? ಯಾಕಂದ್ರೆ ಈ ರೀತಿ ಕೆಲಸಗಳು ನೀವು ಯಾವಾಗ ಮಾಡ್ತೀರಾ ಅಂದ್ರೆ ನಿಮ್ಗೆ ಬೋರ್ ಆದಾಗ. ನೀವು ನಿಮ್ ಮೆದುಳಿಗೆ ಬೋರ್ ಆಗಕ್ಕೆ ಬಿಟ್ಟಿಲ್ಲ. ಬೋರ್ ಆಗ್ಬೇಕಂದ್ರೆ ನೀವು ಖಾಲಿ ಕುಂತಿರ್ಬೇಕು. ನೀವು ಖಾಲಿ ಕುಂಡ್ರೋದೇ ಇಲ್ಲ, ಯಾಕಂದ್ರೆ ನೀವು ರೀಲ್ಸ್ ನ ಸ್ಕ್ರೋಲ್ ಮಾಡ್ತಾ ಇರ್ತೀರ. ಬ್ರೈನ್ ರಾಟ್ 2024 ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಹೊಸ ಪದ ಆಡ್ ಆಗಿತ್ತು. ಬ್ರೈನ್ ರಾಟ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನೀವು ಈ ಯೂಸ್ ಇರ್ಲಾರ್ದ ಇನ್ಸ್ಟಾಗ್ರಾಮ್ ರೀಲ್ ಅಥವಾ ಈ ವಿಡಿಯೋ ಗೇಮ್ಸ್ ಆಡೋದ್ರಿಂದ ಅಥವಾ ಕ್ರಿಂಜ್ ಕಂಟೆಂಟ್ ನಿಮ್ಗೆ ಒಂದೊಂದು ರೀಲ್ಸ್ ನೋಡಿರ್ಬೋದು, ಅದಕ್ಕೆ ಅರ್ಥನೇ ಇರೋದಿಲ್ಲ, ಎಐ ಇಂದ ಜನರೇಟ್ ಮಾಡಿರುತ್ತೆ. ಈ ತರ ರೀಲ್ಸ್ ನ ನೀವು ಜಾಸ್ತಿ ಹೊತ್ತು ನೋಡಿದ್ರೆ ಬ್ರೈನ್ ರಾಟ್ ಆಗುತ್ತೆ. ಬ್ರೈನ್ ರಾಟ್ ಅಂದ್ರೆ ಅದರ ಅರ್ಥ, ನೀವು ಈಗ ಯಾವ್ದಾದ್ರು ರೀಲ್ಸ್ ನೋಡಿದ್ರೆ ನಿಮ್ ಮೆದುಳಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಈ ತರ ರೀಲ್ಸ್ ನೋಡಿ ನೋಡಿ ಡೋಪಮಿನ್ ಜಾಸ್ತಿ ರಿಲೀಸ್ ಆಗುತ್ತೆ. ಡೋಪಮಿನ್ ಜಾಸ್ತಿ ರಿಲೀಸ್ ಆಗೋದ್ರಿಂದ ಬ್ರೈನ್ ಎಕ್ಸಾಸ್ಟ್ ಆಗಿಬಿಡುತ್ತೆ. ಈ ಎಕ್ಸಾಸ್ಟ್ ಆಗೋದ್ರಿಂದ ನಿಮ್ಗೆ ಬ್ರೈನ್ ರಾಟ್ ಆಗುತ್ತೆ. ಈ ಬ್ರೈನ್ ರಾಟ್ ಇನ್ನೂ ಹಲವು ಕಾರಣಗಳಿಂದ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ ಆನ್ಲೈನ್ ಕ್ಲಾಸ್ ಕೇಳ್ತಾ ಅದ್ರ ಜೊತೆ ವಿಡಿಯೋ ಗೇಮ್ ಮಾಡ್ತಾ ಅಥವಾ ಈ ರೀಲ್ಸ್ ನೋಡ್ತಾ ಆನ್ಲೈನ್ ಕ್ಲಾಸ್ ಕೇಳೋದು ನಿಮ್ಗೆ ಬ್ರೈನ್ ರಾಟ್ ಆಗ್ಬೋದು. 2ನೇ ರೀಸನ್ ಬಂದು ಕಂಪ್ಯಾರಿಸನ್ ಟ್ರ್ಯಾಪ್. ನೀವು ಇನ್ಸ್ಟಾಗ್ರಾಮ್ ಎದಕ್ಕೆ ಯೂಸ್ ಮಾಡ್ತೀರಾ ಅಂತ ನಾನು ಕೇಳ್ಬೋದು. ಅದಕ್ಕೆ ನೀವು ಹೇಳ್ತೀರಾ ರೀಲ್ಸ್ ನೋಡೋದಕ್ಕೆ ಅಂತ. ಅಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಇನ್ಸ್ಟಾಗ್ರಾಮ್ ಎದಕ್ಕೆ ಯೂಸ್ ಮಾಡಿದಿರಾ ಅಂದ್ರೆ ನಿಮ್ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ, ಏನೇನ್ ತಗೊಂಡ್ರು, ಇದನ್ನ ನೋಡೋಕೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀರಾ. ಹೇಗೂ ಗೊತ್ತಿಲ್ಲದೆ ರೀಲ್ಸ್ ಕಡೆ ಹೋಗ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ ಇನ್ಸ್ಟಾಗ್ರಾಮ್ ಸ್ಟೋರಿ ನಿಮ್ ಫ್ರೆಂಡ್ ಹಾಕಿರ್ತಾನೆ, ಹೊಸ ಬಿಲ್ಡಿಂಗ್ ಕಟ್ಸಿದೆ ಅಥವಾ ಹೊಸ ಕಾರ್ ತಗೊಂಡೆ, ಬೈಕ್ ತಗೊಂಡೆ ಅಂತ. ಅದನ್ನ ನೋಡಿ ನೀವು ಖುಷಿಯನ್ನು ಪಡ್ಬೋದು. ಆದ್ರೆ ನಿಮ್ ಸಬ್ ಕಾನ್ಶಿಯಸ್ ಬ್ರೈನ್ಗೆ ಅದು ಏನ್ ಅರ್ಥ ಆಗತ್ತೆ ಅಂದ್ರೆ ನಿಮ್ ಹತ್ರ ಇದನ್ನ ಮಾಡಕ್ ಆಗ್ಲಿಲ್ಲ ಅಂತ. ಸಬ್ ಕಾನ್ಶಿಯಸ್ಲಿ ನಿಮ್ಗೆ ಬೇಜಾರಾಗ್ಬಿಡುತ್ತೆ. 3ನೇದು ಫೇಕ್ ರಿಯಾಲಿಟಿ. ಡೆಕ್ಕನ್ ಕ್ರಾನಿಕಲ್ ಅನ್ನೋ ನ್ಯೂಸ್ ಬ್ಲಾಗ್ ಪ್ರಕಾರ ಎಷ್ಟೋ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಗಳು ಕಾರ್, ಬೈಕ್, ಡ್ರೆಸ್, ಜ್ಯುವೆಲರಿ ಇವುಗಳನ್ನೆಲ್ಲ ಬಾಡಿಗೆ ತಗೋತಾರೆ. ಬಾಡಿಗೆ ತಗೊಂಡು ಒಂದು ಪೋಸ್ಟ್ ಹಾಕ್ತಾರೆ. ಇದರಿಂದ ಜಾಸ್ತಿ ಫಾಲೋವರ್ಸ್ ಬರ್ತಾರೆ. ಈ ಫಾಲೋವರ್ಸ್ ನ ಇಟ್ಕೊಂಡು ಅವರು ಅಡ್ವರ್ಟೈಸ್ಮೆಂಟ್, ಪ್ರಮೋಷನ್ ಹೀಗೆ ಕೆಲವು ಅರ್ನಿಂಗ್ ಸ್ಟ್ರಾಟಜೀಸ್ ನ ಯೂಸ್ ಮಾಡಿ ಹಣ ಗಳಿಸ್ತಾರೆ. ಎಷ್ಟೋ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಗಳು ರೀಲ್ಸ್ ಮಾಡಿರ್ತಾರೆ, ನಾನು ಅಷ್ಟು ದುಡ್ಡು ಗಳಿಸ್ತೀನಿ, ಈ ಮನೆ ತಗೊಂಡೆ, ಕಾರ್ ತಗೊಂಡೆ ಅಂತ. ಆದ್ರೆ ರಿಯಾಲಿಟಿ ಚೆಕ್ ಮಾಡಿದ್ರೆ ಅದು ಅವ್ರ ಮನೆಯವ್ರ ದುಡ್ಡಾಗಿರುತ್ತೆ. ಒಂದು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅಕೌಂಟ್ ಇದೆ, ಬೇಬಿ ಡಾಲ್ ಆರ್ಚಿ ಅಂತ. ಅವ್ರಿಗೆ 1.4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದ್ರೆ ವಿಚಿತ್ರ ಏನಂದ್ರೆ ಆ ಅಕೌಂಟ್ ರಿಯಾಲಿಟಿನೇ ಅಲ್ಲ. ಯಾಕಂದ್ರೆ ಅದು ಅರ್ಚಿತಾ ಪುಕಾನ್ ಅನ್ನೋ ಯುವತಿಯ ಫೋಟೋದಿಂದ ಡಿಜಿಟಲಿ ಫ್ಯಾಬ್ರಿಕೇಟ್ ಮಾಡಿದ್ದು. ಅಂದ್ರೆ ಅದನ್ನ ಎಐ ಮೂಲಕ ಜನರೇಟ್ ಮಾಡಿ ಒಂದು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ತರ ತೋರಿಸಿದ್ದು. 4ನೇದು ಮೆಂಟಲ್ ಪೀಸ್ ಅಂಡ್ ಪ್ರೊಡಕ್ಟಿವಿಟಿ. ನಾನು ಇನ್ಸ್ಟಾಗ್ರಾಮ್ ಅನ್ಸ್ಟಾಲ್ ಮಾಡಿ 1 ವರ್ಷ ಆಯ್ತು. ಆಗ ನಾನು ಖಾಲಿ ಕುಂತು ಇನ್ಸ್ಟಾಗ್ರಾಮ್ ರೀಲ್ಸ್ ನ ಸ್ಕ್ರೋಲ್ ಮಾಡ್ತಾ ಇದ್ದೆ, ಯಾವ್ದು ಯೂಸ್ ಇದ್ದ ಕೆಲಸ ಮಾಡ್ತಿದ್ದಿಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದನ್ನ ಬಿಟ್ಟಿದ ತಕ್ಷಣ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಾನು ಫಿಸಿಕಲ್ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇದ್ದೀನಿ, ವರ್ಕೌಟ್ ಮಾಡೋದು ಮತ್ತೆ ಮೆಂಟಲ್ ಪೀಸ್ ಸಿಗ್ತಾ ಇದೆ. ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರಿಂದ ನಿಮ್ ಹೆಲ್ತ್ ಮೇಲೂ ಪರಿಣಾಮ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಡಿಪ್ರೆಷನ್, ಸ್ಲೀಪ್ ಡಿಸಾರ್ಡರ್ಸ್, ಲೋ ಸೆಲ್ಫ್ ಎಸ್ಟೀಮ್. ನಿಮ್ ಬಗ್ಗೆನೇ ನಿಮ್ಗೆ ಅಸಹ್ಯ ಅನಿಸ್ಬಿಡುತ್ತೆ, ನಾ ಯಾಕಾದ್ರೂ ಟೈಮ್ ವೇಸ್ಟ್ ಮಾಡಿದ್ನಿ ಅಂತ. ಮತ್ತೆ ಇದರಿಂದ ನಿಮ್ ಅಟೆನ್ಷನ್ ಸ್ಪ್ಯಾನ್ ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವು 30 ಸೆಕೆಂಡ್ ರೀಲ್ಸ್ ನೋಡಿ ನೋಡಿ ಅಡಿಕ್ಟ್ ಆಗಿಬಿಟ್ಟಿರ್ತಾರ. ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಾರ ಅಂದ್ರೆ ನಿಮ್ಮಲ್ಲಿ ಇನ್ನೂ ಕಾನ್ಸಂಟ್ರೇಷನ್ ಪವರ್ ಉಳಿದಿದೆ ಅಂತ ಅರ್ಥ. ಇದರಿಂದ ಬರೀ ಮೆಂಟಲಿ ಅಲ್ಲ, ತಲೆನೋವು, ಕಣ್ಣು ಸಮಸ್ಯೆಗಳು ಉಂಟಾಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈಗಲೇ ನಿಮ್ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ, ದಿನಕ್ಕೆ ಎಷ್ಟು ಗಂಟೆ ನೀವು ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ. ನನ್ನ ಪ್ರಕಾರ ಇನ್ಸ್ಟಾಗ್ರಾಮ್ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ನನ್ನ ಪ್ರಕಾರ ಒಂದು 10% ಅದರಲ್ಲಿ ಯೂಸ್ ಇರೋ ಕಂಟೆಂಟ್ ಸಿಗ್ಬೋದು. ಇನ್ ಮಿಕ್ಕಿದ 90% ನಮ್ಗೆ ಬೇಕಾಗೇ ಇಲ್ಲ. ಇನ್ನು ನಿಮ್ಗೂ ಹೀಗೆ ಅನ್ಸಿದ್ರೆ ನೀವು ಇದನ್ನ ಯೂಸ್ ಮಾಡೋದು ಕಮ್ಮಿ ಮಾಡ್ಬೋದು. ಹೇಗಂದ್ರೆ ಈಗ ಯಾವ್ದಾವ್ದು ಯೂಸ್ ಇರ್ಲಾರ್ದ ಅಕೌಂಟ್ ಇರುತ್ತೆ, ಅವರು ಇನ್ಫ್ಲುಯೆನ್ಸರ್ಸ್ ನಮ್ಗೆ ಸಂಬಂಧನೇ ಇರಲ್ಲ, ಅವ್ರನ್ನ ಅನ್ಫಾಲೋ ಮಾಡೋದು. ಯೂಸ್ ಇರೋ ಇನ್ಫ್ಲುಯೆನ್ಸರ್ಸ್ ನ ಫಾಲೋ ಮಾಡಬಹುದು. ಮತ್ತೆ ಇನ್ಸ್ಟಾಗ್ರಾಮ್ ಈ ನೋಟಿಫಿಕೇಶನ್ ಆಫ್ ಮಾಡಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ ಸ್ಕ್ರೀನ್ ಟೈಮ್ ಅಂತ, ಅದನ್ನ ಆನ್ ಮಾಡ್ಕೊಳ್ಳಿ. ದಿನಕ್ಕೆ 30 ನಿಮಿಷ, 20 ನಿಮಿಷ, 10 ನಿಮಿಷ ಹೀಗೆ ಸೆಟ್ ಮಾಡಬಹುದು. ನಿಮ್ಗೆ ಇಷ್ಟವಾದ ಕೆಲಸ ಮಾಡಿ, ಏನ್ ಬೇಕಾದ್ರೂ ಇರ್ಬೋದು, ಕುಕಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು ಅಥವಾ ಟ್ರಾವೆಲಿಂಗ್ ಇರ್ಬೋದು, ಎಲ್ಲಾದ್ರೂ ಸುತ್ತಾಡಕ್ ಹೋಗಿ. ನಿಮ್ ಸ್ನೇಹಿತರು ಹೀಗೆ ರೀಲ್ಸ್ ಕಳಿಸಿ ತಲೆ ತಿಂತಾ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.